ಈ ಭೂಮಿಯ ಮೇಲೆ ಮಹಾನ್ ವ್ಯಕ್ತಿಗಳು ಅರಮನೆಗಳಲ್ಲಿ ಮಾತ್ರ ಹುಟ್ಟುವುದಿಲ್ಲ. ಕೆಲವರು ನದಿಯ ದಡದಲ್ಲಿ ಹುಟ್ಟುತ್ತಾರೆ. ದೋಣಿಯನ್ನು ನಡೆಸುತ್ತಾ ಸಮಾಜದ ದಿಕ್ಕನ್ನೇ ತಿರುಗಿಸುತ್ತಾರೆ. ಜಾತಿಯ ಗೋಡೆಗಳನ್ನು ಒಡೆದು, ಅಹಂಕಾರದ ಮಠಗಳನ್ನು ಒಡೆದು, ಸಮತೆಯ ಧ್ವನಿಯಾಗಿ ಹರಿದು ಬಂದ ವಚನ ನದಿ ಅವರು ಅಂಬಿಗರ ಚೌಡಯ್ಯ. ಒಬ್ಬ ಸಾಮಾನ್ಯ ದೋಣಿ ಚಾಲಕ. ಆದರೆ ಆತನ ಮಾತುಗಳು ಸಾಮಾನ್ಯವಲ್ಲ. ಅವು ಕ್ರಾಂತಿ, ಅವು ಪ್ರಶ್ನೆ, ಅವು ಸಮಾಜದ ಆತ್ಮ ಸಾಕ್ಷಿ. ಇದು 12ನೇ ಶತಮಾನದ ವಚನಕಾರ, ಶರಣ ಸಂಸ್ಕೃತಿಯ ಧ್ವಜಧಾರಿ ಅಂಬಿಗರ ಚೌಡಯ್ಯನ ಜೀವನಗಾಥೆ. ಅಂಬಿಗರ ಚೌಡಯ್ಯನವರು 1120 ಜನವರಿ 21ರಂದು ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡದಾನಪುರದಲ್ಲಿ ಜನಿಸ್ತಾರೆ. ಸಾಮಾನ್ಯವಾಗಿ 12ನೇ ಶತಮಾನವೆಂದು ಪರಿಗಣಿಸಲಾಗುತ್ತದೆ. ಇವರ ತಂದೆ ವಿರೂಪಾಕ್ಷ, ಇವರ ತಾಯಿ ಪಂಪಾದೇವಿ, ಇವರ ಧರ್ಮಪತ್ನಿ ಸುಲೋಚನಾ, ಇವರ ಮಗನ ಹೆಸರು ಪುರವರ, ಇವರ ಅಂಕಿತ ನಾಮ ಅಂಬಿಗರ ಚೌಡಯ್ಯ, ಇವರ ವೃತ್ತಿ ಅಂಬಿಗ ವೃತ್ತಿ. ಅಂಬಿಗರ ಚೌಡಯ್ಯನವರ ಜೀವನ ನದಿಯೊಂದಿಗೆ ಬೆಸೆದಿತ್ತು. ಬೆಳಿಗ್ಗೆ ನದಿಯ ತೀರ, ಪ್ರತಿದಿನವೂ ನೀರಿನೊಂದಿಗೆ ಬದುಕು. ಬಾಲ್ಯದಲ್ಲಿ ಅವರು ಕಂಡ ಸಮಾಜ ಕಟುವಾಗಿತ್ತು. ಜಾತಿಯ ಆಧಾರದ ಮೇಲೆ ಮನುಷ್ಯರನ್ನು ತೂಕ ಮಾಪನ ಮಾಡುತ್ತಿದ್ದ ಕಾಲ ಅದು. ಅಂಬಿಗನ ಮಗನಾಗಿದ್ದರಿಂದ ಅವಮಾನ, ನಿರಾಕರಣೆ, ಅಸಮಾನತೆ. ಆದರೆ ಈ ಎಲ್ಲವೂ ಚೌಡಯ್ಯನವರ ಮನಸ್ಸನ್ನು ಕುಗ್ಗಿಸಲಿಲ್ಲ. ಬದಲಾಗಿ ಅವರೊಳಗೆ ಪ್ರಶ್ನೆಗಳ ಬೀಜವನ್ನು ಬಿದ್ದಿತು. ನಾನು ಮನುಷ್ಯನಲ್ಲವೇ? ಭಕ್ತಿಗೆ ಜಾತಿಯ ಅಡ್ಡಿ ಏಕೆ? ಕಾಲ ಸಾಗಿದಂತೆ ಅಂಬಿಗರ ಚೌಡಯ್ಯನ ಜೀವನಕ್ಕೆ ಒಂದು ಹೊಸ ದಿಕ್ಕು ಸಿಕ್ಕಿತು. ಅದು ಶರಣ ಚಳುವಳಿ. ಬಸವಣ್ಣನವರ ಕ್ರಾಂತಿಕಾರಿ ವಿಚಾರಗಳು, ಅಲ್ಲಮ ಪ್ರಭುವರ ತತ್ವಜ್ಞಾನ, ಅಕ್ಕಮಾದೇವಿಯ ಆತ್ಮಶುದ್ಧಿ ಇವೆಲ್ಲವೂ ಚೌಡಯ್ಯನವರ ಮನಸ್ಸನ್ನು ಆಳವಾಗಿ ಸ್ಪರ್ಶಿಸಿದವು. ಅವರು ಅರಿತುಕೊಂಡರು, ಕಾಯಕವೇ ಕೈಲಾಸ, ಭಕ್ತಿಯೇ ಸತ್ಯ. ದೋಣಿ ನಡೆಸುವುದು ಅವರ ಕಾಯಕ. ಆ ಕಾಯಕದಲ್ಲೇ ಶಿವನನ್ನು ಕಂಡರು. ಅವರು ಕಲಿತವರು ಅಲ್ಲ, ಆದರೆ ಜ್ಞಾನಿಗಳಾದರು. ಅವರು ಪಂಡಿತರಲ್ಲ, ಆದರೆ ತತ್ವಜ್ಞಾನಿಗಳಾದರು. ಅಂಬಿಗರ ಚೌಡಯ್ಯನವರ ವಚನಗಳು ಸರಳ, ಆದರೆ ನೇರವಾಗಿ ಹೃದಯಕ್ಕೆ ತಾಗುವವು. ಅವರ ವಚನಗಳಲ್ಲಿ ಭಯವಿಲ್ಲ, ಬಲವಂತವಿಲ್ಲ, ಆದರೆ ಕಟು ಸತ್ಯ ಇದೆ. ಅಂಬಿಗರ ಚೌಡಯ್ಯ ಯಾರಿಗೂ ಭಯಪಡಲಿಲ್ಲ. ಆದರೂ ಅವರು ನೇರವಾಗಿ ಪ್ರಶ್ನಿಸಿದರು. ಜಾತಿಯ ಅಹಂಕಾರವನ್ನು, ಧರ್ಮದ ಹೆಸರಿನ ಕಪಟತೆಯನ್ನು, ಶುದ್ಧದ ಭ್ರಮೆಯನ್ನು. ಅವರ ವಚನಗಳು ಸಾಮಾನ್ಯ ಜನರಿಗೆ ಧೈರ್ಯ ನೀಡಿದವು. ನಿನ್ನ ಕಾಯಕ ನಿನ್ನ ಗುರುತು, ನಿನ್ನ ಭಕ್ತಿ ನಿನ್ನ ಶ್ರೇಷ್ಠತೆ. ಅಂಬಿಗರ ಚೌಡಯ್ಯನ ಜೀವನ ನಮಗೆ ಹೇಳುವುದೇನು? ಮನುಷ್ಯನಾಗಿರಬೇಕು, ಭಕ್ತಿ ಒಳಗಿಂದ ಬರಬೇಕು, ಸಮಾಜ ಪ್ರಶ್ನೆ ಕೇಳಬೇಕು, ಅಸಮಾನತೆಯನ್ನು ಒಪ್ಪಿಕೊಳ್ಳಬಾರದು. ಅವರು ಹೇಳಿದಂತೆ ಶಿವ ದೇವಸ್ಥಾನದಲ್ಲಷ್ಟೇ ಇಲ್ಲ, ಕಾಯಕದಲ್ಲಿ ಇದ್ದಾನೆ. ಅಂಬಿಗರ ಚೌಡಯ್ಯನವರ ಒಂದು ವಚನ: ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು, ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನೂ ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಸಮಾನತೆಯ ಸಂಕೇತ, ಭಕ್ತಿಯ ಪ್ರತೀಕ, ಮಾನವೀಯತೆಯ ಧ್ವನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.